TV10 ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲಾ ವಕ್ಫ್ ಅಧಿಕಾರಿಯ ಸರ್ವಾಧಿಕಾರಿ ಧೋರಣೆ ಹಾಗೂ ಹೈಕೋರ್ಟ್ ಆದೇಶ ಉಲ್ಲಂಘನೆ ವಿರುದ್ಧ ಈಗ ಸಾರ್ವಜನಿಕ ಆಕ್ರೋಶ ಭುಗಿಲೆದ್ದಿದೆ. ಇಲಕಲ್ನ ಪ್ರತಿಷ್ಠಿತ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಆಡಳಿತ ಮಂಡಳಿ ರಚನೆಗೆ ಸಂಬಂಧಿಸಿದಂತೆ ಧಾರವಾಡ ಹೈಕೋರ್ಟ್ ನೀಡಿದ್ದ ಸ್ಪಷ್ಟ ಆದೇಶವನ್ನು ಗಾಳಿಗೆ ತೂರಿದ ಜಿಲ್ಲಾ ವಕ್ಫ್ ಅಧಿಕಾರಿ ಮದಾರ್ ಪಟೇಲ್ ವಿರುದ್ಧ ಕರ್ತವ್ಯ ಲೋಪದ ಗಂಭೀರ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಉಸ್ಮಾನಗಣಿ ಹುಮನಾಬಾದ್ ನೇತೃತ್ವದಲ್ಲಿ ಇಲಕಲ್ ಹಾಗೂ ಬಾಗಲಕೋಟೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ವಕ್ಫ್ ಅಧಿಕಾರಿ ವಿರುದ್ಧ ತಕ್ಷಣವೇ ಶಿಸ್ತು ಕ್ರಮ ಜರುಗಿಸುವಂತೆ ಇಲಕಲ್ ತಹಶೀಲ್ದಾರ್ ಹಾಗೂ ಬಾಗಲಕೋಟ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬಾಗಲಕೋಟೆ ಜಿಲ್ಲಾ ವಕ್ಫ್ ಅಧಿಕಾರಿ ಮದಾರ್ ಪಟೇಲ್ ಕಾನೂನು ಬಾಹಿರ ನಡೆ ಈಗ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಇಲಕಲ್ ನಗರದ ಪ್ರಮುಖ ಧಾರ್ಮಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯಾದ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಗೆ ಮುಂದಿನ 4 ವಾರಗಳ ಒಳಗಾಗಿ ನೂತನ ಆಡಳಿತ ಮಂಡಳಿಯನ್ನು ರಚಿಸಬೇಕು ಎಂದು ಮಾನ್ಯ ಧಾರವಾಡ ಹೈಕೋರ್ಟ್ನ ದ್ವಿಸದಸ್ಯ ಪೀಠವು ಸ್ಪಷ್ಟ ನಿರ್ದೇಶನ ನೀಡಿತ್ತು. ಆದರೆ ಕೋರ್ಟ್ ಗಡುವು ಮುಗಿದರೂ ಜಿಲ್ಲಾ ವಕ್ಫ್ ಅಧಿಕಾರಿ ಮದಾರ್ ಪಟೇಲ್ ಮಾತ್ರ ಹೈಕೋರ್ಟ್ ಆದೇಶವನ್ನು ಜಾರಿಗೆ ತರದೆ ಉದಾಸೀನತೆ ತೋರಿದ್ದಾರೆ. ಇದು ಸಾರ್ವಜನಿಕರು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದಲ್ಲದೆ ಜಿಲ್ಲೆಯ ಹಲವು ವಕ್ಫ್ ಸಂಸ್ಥೆಗಳು ನಿಯಮಬಾಹಿರವಾಗಿ ನಡೆದುಕೊಂಡರು. ಅವರ ವಿರುದ್ಧ ಯಾವುದೇ ಕ್ರಮ ಜರುಗಿಸದೆ ಕರ್ತವ್ಯ ಲೋಪ ಎಸಗಿರುವ ಆರೋಪವನ್ನು ಮಾಡಲಾಗಿದೆ. ಧಾರವಾಡ ಹೈಕೋರ್ಟ್ನ ದ್ವಿಸದಸ್ಯ ಪೀಠವು 4 ವಾರಗಳಲ್ಲಿ ಇಲಕಲ್ನ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಆಡಳಿತ ಮಂಡಳಿ ರಚಿಸುವಂತೆ ಖಡಕ್ ಆದೇಶ ನೀಡಿತ್ತು. ಆದರೆ ಬಾಗಲಕೋಟೆ ಜಿಲ್ಲಾ ವಕ್ಫ್ ಅಧಿಕಾರಿ ಮದಾರ್ ಪಟೇಲ್ ಕೋರ್ಟ್ ಆದೇಶಕ್ಕೂ ಬೆಲೆ ಕೊಡುತ್ತಿಲ್ಲ. ಇವರು ಉದ್ದೇಶಪೂರ್ವಕವಾಗಿ ಆಡಳಿತ ಮಂಡಳಿ ರಚನೆಯನ್ನು ನನೆಗುದಿಗೆ ಇಟ್ಟು ಹೈಕೋರ್ಟ್ ನಿಂದನೆ ಎಸಗುತ್ತಿದ್ದಾರೆ. ಇಂತಹ ಬೇಜವಾಬ್ದಾರಿ ಅಧಿಕಾರಿಯ ವಿರುದ್ಧ ಸರ್ಕಾರ ಮತ್ತು ವಕ್ಫ್ ಮಂಡಳಿ ತಕ್ಷಣವೇ ಶಿಸ್ತು ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ನಮ್ಮ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ ಎಂದು ಉಸ್ಮಾನಗಣಿ ಹುಮನಾಬಾದ್ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಮಹಮ್ಮದ್ ನಾಸೀರ್ಲಿ ಕರ್ನೂಲ್, ಅಬ್ದುಲ್ ರಜಾಕ್ ತಟಗಾರ್, ಮುರ್ತುಜಸಾಬ್ ಕರಡಿ, ಸದ್ದಾಮ ಹುಸೇನ್ ಮಕಾನದಾರ್ ಮುಖಂಡರು ಭಾಗವಹಿಸಿದ್ದರು. ಬಾಗಲಕೋಟೆಯಿಂದ ವರದಿ ಅಬ್ದುಲ್ ರಜಾಕ್, ಟಪಾಲ್, TV10 ನ್ಯೂಸ್. 4 ವಾರಗಳಲ್ಲಿ ಈ ಕಮಿಟಿಯನ್ನು ರಚನೆ ಮಾಡಬೇಕು ಅಂತ ಆಲೋಚನೆ ಇದ್ದರೂ ಸಹಿತ ಈ ಮದಾರ್ ಪಟೇಲ್ ಎನ್ನುವಂತ ದುಷ್ಟ ಐವೇಕೆ ಆತನಿಗೆ ಇಂಪ್ಲಿಮೆಂಟೇಷನ್ ಮಾಡಕ್ಕಾಗಲಿಲ್ಲ. ಯಾಕೆ ಆಗಲಿಲ್ಲ? ಇಲ್ಲಿ ನಾವೆಲ್ಲರೂ ದಾಡಿ ಬಿಟ್ಕೊಂಡು ಟೋಪಿ ಹಾಕೊಂಡು ಏನ್ ಮತವನ್ನು ಕೊಟ್ಟಲ್ಲ, ವೋಟ್ ಅನ್ನ ಕೊಟ್ಟಲ್ಲ, ಏನು ಹಾವಿಗೆ ಹಾಲು ಕುಡಿಸಿಲ್ಲ, ಆ ಹಾವಿನ ನಮಗೆ ಕಷ್ಟ ಇದೆ. ಎಲ್ಲರೂ ತಿಳ್ಕೋಬೇಕಿದೆ. ಮದಾರ್ ಪಟೇಲ್ ಏನ್ ಶಕ್ತಿ? ಒಂದು FDC ಗ್ರೇಡಿನ ವ್ಯಕ್ತಿ, ಅವನು ಏನ್ ಶಕ್ತಿ? ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶವನ್ನು ವಿರೋಧಿಸುವಂತಹ ಶಕ್ತಿ, ಅವನು ಏನ್ ಶಕ್ತಿ? ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ TV10 ಕನ್ನಡ ನ್ಯೂಸ್.